ಜೀವನದಲ್ಲಿ ಕೃಷಿ ಬಿಟ್ಟು ಬೇರೆ ಇಲ್ಲ. ಕೃಷಿನ ನಮ್ಮ ಜೀವನಾಡಿ, ಅದರಾಗೂ ಮಳೆಯಾಶ್ರಿತ ಕೃಷಿಯಿಂದ ನಾವು ಅವಲಂಬನೆ. ಒಟ್ಟಾರೆ ನೀರಾವರಿ ಯೋಜನೆ ನಮಗಿಲ್ಲ, ಭಾಳಷ್ಟು ನೀರಾವರಿಯಿಂದ ಹಿಂದುಳಿದ್ವಿ. ಅಪ್ಪರ್ ತುಂಗಾ ಯೋಜನೆ ಪ್ರಾರಂಭ ಆಯಿತು. ಆ ತುಂಗಾ ನದಿ ಮುಖಾಂತರ ನಮಗೆ ನೀರು ಬರ್ತೈತಿನ ಅಂತಂದ್ರೆ ಅದನ್ನು ಭದ್ರಾ ಕಡೆ ತಿರುಗಿ ತುಂಗಾ ನೀರು ನಮಗೆ ಬರ್ದಂಗಾಗಿತ್ತು. ಅದಕ್ಕೆ ನಾವು ಏನು ವರದಾ ಬೇಡ್ತಿ ನದಿ ಐತಲ್ಲ, ಆ ಬೇಡ್ತಿ ವರದಾ ನದಿಯನ್ನು ಸೇರಿಸೋದ್ರ ಮುಖಾಂತರ ನಮ್ಮ ವರದಾದಾಗ ಈಗೇನು 1 ತಿಂಗಳು 2 ತಿಂಗಳು ನೀರು ಹರಿತಿತ್ತು, ಅದು 5-6 ತಿಂಗಳು ಹರಿತೈತಿ. ಮತ್ತು ಸಮಗ್ರ ಹಾನಗಲ್ಲು ಹಾವೇರಿ ಪೂರ್ತಿ ನಮ್ಮ ನೀರಾವರಿ ಆಕತಿ. ಅದನ್ನು ಜೋಡಿಸ್ರಿ ಅಂತ ನಮ್ಮ ಹೋರಾಟ ಪ್ರಾರಂಭ ಮಾಡೇವಿ. ಎಲ್ಲ ಶಾಸಕರಿಗೆ ಮನವಿ ಕೊಟ್ಟವಿ, ಅವರು ಮಾಡ್ತೇವೆ ಅಂತಲೂ ಹೇಳ್ಯಾರ. ವಿಧಾನಸೌಧದಾಗೂ ಮಾತಾಡ್ರ. ಮಾತಿಗೆ ಸೀಮಿತ ಆಗದೆ ಆ ಕೆಲಸವನ್ನು ಪೂರ್ಣ ಮಾಡಿರಿ ಅಂತ ನಮ್ಮ ಒತ್ತಾಯ. ಮೊನ್ನೆ ಮಿನಿಸ್ಟ್ರ್ ಬಂದಾಗ ಇಲ್ಲ ಅದಾಲ DPR ಕಳಿಸೇವಿ ಅಂದಾರ. ಆತು ನೀವು ಕಳಿಸಿದ್ದಕ್ಕೆ ಅದು ಏನೈತೆ ಒಂದು ಕಾಪಿ ಕಳಿಸ್ರಿ ಅಂದ್ವಿ, ಇನ್ನೂ ಕಳಿಸಿಲ್ಲ. ನಮ್ಮ ಹೋರಾಟ ಮಾತಿಗೆ ಮತ್ತು ಇಷ್ಟಕ್ಕೆ ನಿಂದ್ರಲ್ಲ. ಅದನ್ನು ಪೂರ್ಣ ಪ್ರಮಾಣದಾಗ ಅವರು ಸೇರಿಸಿ, ಇವರು ಬಜೆಟ್ನ ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿ. ಕೇಂದ್ರದಿಂದ ಆಲ್ರೆಡಿ ಅದು ಜಾರಿ ಆಗಕ್ಕೆ ಸೇರಿಬಿಟ್ಟತಿ. ಏನು 14 ನದಿ ಜೋಡಣೆ ಮಾಡ್ಬೇಕಂತೇಳಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ಲ್ಯಾನ್ ಮಾಡಿದ್ರು. ಅದರ ನಮ್ಮ ಬೇಡ್ತಿ ವರದಾ ನದಿನೂ ಐತಿ. ಸೊ ಇವರು ಮಾಡ್ರಿ ಅಂತ ಕಳ್ಸೋದಷ್ಟೇ, ಮುಂದೆ ಕೆಲಸ ಮಾಡೋದು ಕೇಂದ್ರ ಸರ್ಕಾರದ್ದು. ಆಗ ಮಠ ನಾವು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ. ರೈತರು ಬೆಳೆ ಮೇದು ಎಲ್ಲ ಹಣ ಅದೇ ರೀ, ಇವರು ಏನು ಬೈಲಾ ಅಂತಾರ, ಕಾನೂನು ಅಂತಾರ, ರೂಲ್ಸ್ ಅಂತಾರ, ಅದನ್ನೇ ಮಾಡ್ಯಾರಲ್ಲ. ಆ ರೂಲ್ಸನ್ನು ರೈತಗೆ ಅಪ್ಲೈ, ಅದು ಯಾವ ಕಾರಣಕ್ಕೂ ಕಂಪ್ನಿಯವ್ರಿಗಾಗಲಿ ಇತರರಿಗಾಗಲಿ ಅಪ್ಲೈ ಇಲ್ಲ. ನಾವು ತುಂಬಾಕ ಕಡೆ ತಾರೀಕು ನಾಳೆ ಜುಲೈ 31 ಅಂತ ಈ ವರ್ಷದ್ದು. ನಾವು 1ನೇ ತಾರೀಕಿಗೆ ಹೋದ್ರೆ ತುಂಬಿಸ್ಕೊಳಲ್ಲ. ಇದು 25-26 ತುಂಬಕ್ಕೆ ಹೋದ್ವಿ ಅಂದ್ರೆ ನಾಳೆ 31 ಲಾಸ್ಟ್ ಐತಿ. ನಾವು 1 ತಿಂಗಳು ಬಿಟ್ಟು 1 ದಿವಸ ಬಿಟ್ಟು ಹೋದ್ರೂ ಇಲ್ಲ. ಆದ್ರೆ ಅವ ಕೊಡೋದೈತಿಲ್ಲ, ಹೋದ ವರ್ಷದ್ದು ಇನ್ನೂ ಕೊಟ್ಟಿಲ್ಲ. ಈ ಹಿಂದೆ 2 ವರ್ಷದ್ದು ಇನ್ನೂ ಅರ್ಧರ್ಧ ನಿಂದು ಆಧಾರ್ ಲಿಂಕ್ ಆಗಿಲ್ಲ, ನಿಮ್ಮ ಇದು ಮಿಕ್ಸ್ ಆಗಿಲ್ಲ ಅಂತ ಮಿಸ್ ಮ್ಯಾಚ್ ಆಗೈತಿ. ಅವ್ರು ಯಾವಾಗಾರ ಅಂತೇಳಿ ಹಿಡಿದೈತಿ. ಆದ್ರೆ ನಾವು ಸರಿಯಾದ ಟೈಮ್ಗೆ ತುಂಬ. ಈ ಸರ್ಕಾರದ ನೀತಿಗಳು ಏನೈತಿ, ರೈತಿಗೆ ಏನೈತಿ, ಆ ಕಂಪ್ನಿಗೂ ಅದನ್ನೇ ಮಾಡ್ಬೇಕು, ಅದನ್ನು ಪಾಲಿಸ್ಬೇಕು. ನಮ್ಮ ಮೇಲೆ ಅಷ್ಟು ದಬ್ಬಾಳಿಕೆ ಹೊರತು ಆ ಕಂಪ್ನಿ ಮೇಲೆ ಇವ್ರ ದಬ್ಬಾಳಿಕೆ ಇಲ್ಲ. ಸರ್ಕಾರದ ಕಂಪ್ನಿಯನ್ನು ಹಿಡಿತಕ್ಕೆ ಯಾವಾಗ ಸರ್ಕಾರ ತಗೊಂತೈತಿ ಅವಾಗ ರೈತ ಬದುಕ್ತಾನೆ. ಇಲ್ಲ ಅಂದ್ರೆ ತುಂಬ ಆಟ ಫಿಕ್ಸ್ ಆಗೈತೆ ಹೊರತು ನಮಗೆ ಇದರಿಂದ ಉಪಯೋಗ ಆಗಲ್ಲ. ನೋಡ್ರಿ, ಒಟ್ಟಾರೆ ಸರ್ಕಾರದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆ ಒಳಗೆ ಆತ್ಮಹತ್ಯೆ ಹೆಚ್ಚಾಗಿದೆ. ಆತ್ಮಹತ್ಯೆ ತಡಿಬೇಕು ಅಂತೇಳಿ ಮಾತು ಹೇಳ್ತಾರೆ, ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಸಂಘಟನೆ ಮಾತಾಡ್ತಾ ಜೊತೆಗೆ ಒಂದು ಸಹಾಯವಾಣಿ ತೆಗೆದವಿ, ಯಾರು ಆತ್ಮಹತ್ಯೆ ಮಾಡ್ಕೊಬೇಡ್ರಿ, ನಿಮ್ಮ ಜೊತೆಗೆ ನಾವು ಅದಾವೆ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಅದು ಸಾಲದು. ಆ ರೈತರಿಗೆ ಅನುಕೂಲ ಆಗೋಂಥ ಎಲ್ಲ ಕೆಲಸಗಳನ್ನು ಸರ್ಕಾರ ಮಾಡಬೇಕು. ಮೊದಲು ನೀರಾವರಿ ಮಾಡಬೇಕು, ನೀರಾವರಿ ಜೊತೆಗೆ ಸಾಲ ಸೌಲಭ್ಯ 0% ಕೊಡಿಸ್ಬೇಕು. ಅದ್ರ ಜೊತೆಗೆ ಸಿವಿಲ್ ಅಳವಡಿಕೆ ಅಂತಾರಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ನಾವು ಬೆಳೆದ ಬೆಳೆಗಳನ್ನು ಇಡಕ್ಕೆ ಗೋಡಾಮ್ಗಳು ಕಟ್ಟಿಸ್ಬೇಕು, ಸರಿಯಾದ ಬೆಲೆ ಕೊಡಬೇಕು. ಅದೇನು MSP ಅಂತಾರ, ಅದನ್ನು ಕಾನೂನಾತ್ಮಕವಾಗಿ ಮಾಡಬೇಕು. ಇವನ್ನೆಲ್ಲ ಮಾಡೋದ್ರಿಂದ ರೈತ ಆತ್ಮಹತ್ಯೆ ಬಿಟ್ಟು ಬದುಕಾಕತ್ತೆ. ಇಲ್ಲ ಅಂದ್ರೆ ನಾವು ನಿಮ್ಮ ಜೊತೆಗೆ ಅದಾವಿ, ನಿಮ್ಮ ಕುಟಾಗದವಿ ಅಂತ ಹೇಳಿಕೆಗೆ ಸೀಮಿತ ಆಕತ್ತೆ. ಅದಕ್ಕೆ ಹೇಳಿಕೆಗೆ ಸೀಮಿತ ಆಗದೆ ರೈತನ ಕಡೆ ನೀವು ಲಕ್ಷ್ಯ ವಹಿಸ್ರಿ. ಇಲ್ಲ ಅಂದ್ರೆ ನಮ್ಮದು ಹೋರಾಟ ಅನಿವಾರ್ಯ ಐತಿ. ಹೋರಾಟ ಎದುರಿಸೋಂಥ ಸಾಹಸಕ್ಕೆ ಹೋಗಬೇಡ್ರಿ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಸರ್. ಈಗ ಆ ರೈತರ ಏನು ಸಾವಿನ ನಿರಂತರವಾಗಿ ಆಗ್ತಾ ಇದೆಯಲ್ಲ, ಅದಕ್ಕೆ ವೈಜ್ಞಾನಿಕವಾದಂಥ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಚಿಂತಕರು, ಸರ್ಕಾರ ಮತ್ತು ರೈತ ನಾಯಕರು ಕೂತ್ಕೊಂಡು ಮಾಡಿಕೊಂಡು ಅದ್ರ ಜೊತೆಗೆ ನಾವು ಈಗೂ ಕರೆ ಕೊಡ್ತೀವಿ. ಪ್ರತಿಯೊಂದು ತಾಲೂಕಿನಲ್ಲಿ ಸಭೆ ಸಮಾರಂಭಗಳನ್ನು ನಾವು ರೈತರಿಂದ ಆಯೋಜನೆ ಮಾಡಿ ರೈತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದರೆ, ಬ್ಯಾಂಕಿಂಗ್ ಸಮಸ್ಯೆಗಳಿದ್ದರೆ, ಸಾಲದ ಸೌಲಭ್ಯ ಸಮಸ್ಯೆಗಳಿದ್ದರೆ, ಮಾರುಕಟ್ಟೆ ಸಮಸ್ಯೆಗಳಿದ್ದರೆ ಅದನ್ನು ರೈತ ಸಂಘಟನೆಗೆ ಹಂಚಿಕೊಳ್ಳಿ. ರೈತ ನಾಯಕರು ನಮ್ಮ ಗ್ರಾಮ ಮಟ್ಟದಲ್ಲಿಂದಲೂ ಇದ್ದಾರೆ, ಅವ್ರ ಜೊತೆ ಸಂಪರ್ಕ ಮಾಡಿ ತಾವು ಪ್ರಾಣವನ್ನು ಕಳೆದುಕೊಳ್ಬಾರ್ದು. ಎಷ್ಟೋ ಜನ ಎಷ್ಟೋ ಅನ್ಯಾಯವನ್ನು ಮಾಡಿ ತಮ್ಮ ಪ್ರಾಣದ ಶಿಷ್ಟಾಚಾರದ ಜೀವನವನ್ನು ಬದುಕ್ತಾ ಇರ್ತಾರೆ. ಆದರೆ ನಾವು ಈ ರೈತರಲ್ಲಿ
ಅವರು ಎಲ್ಲ ಜನರಿಗೆ ಊಟವನ್ನು ದಯಪಾಲಿಸೋರು, ಆಮೇಲೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥವ್ರು ಯಾರು ಪ್ರಾಣ ಕಳ್ಕೊಬೇಕು, ಆ ರೀತಿ ಪ್ರಾಣ ಕಳ್ಕೋಬೇಡಿ. ನಿಮ್ಮ ಜೊತೆಯಲ್ಲಿ ನಾವು ರೈತ ಸಂಘ ಇದೆ ಮತ್ತು ರೈತ ಸಂಘ ಎಲ್ಲ ರೀತಿಯಿಂದಲೂ ಸಹಿತ ಹೋರಾಟಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಈ ತಮ್ಮ ವಾಹಿನಿಯ ಮೂಲಕ ಸಹಿತ ಎಲ್ಲ ರೈತರಿಗೂ ನಾನು ತಿಳಿಸ್ತಿದ್ದೇನೆ. ಎಚ್ ಎಚ್ ಮುಲ್ಲಾ ಅಂತ ರೈತ ಸಂಘದ ಉಪಾಧ್ಯಕ್ಷರಿದ್ದೀನಿ. ವಿಚಾರವನ್ನು ನಾನು ವಾಹಿನಿಯ ಮೂಲಕ ಎಲ್ಲ ರೈತರಿಗೂ ಸಹಿತ ಆತ್ಮಸ್ಥೈರ್ಯ ಇಲ್ಲಿ ಎಲ್ಲರೂ ಸಹಿತ ಬದುಕುವಂಥ ಎಲ್ಲ ಸಮಸ್ಯೆಗಳನ್ನು ಸಹಿತ ಆ ಸೃಷ್ಟಿಕರ್ತ ಮತ್ತು ಸರ್ಕಾರ